ಓಂ ನಮಃ ಶಿವಾಯ. ನಮಃ ಶಿವಾಯ. ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಆಶಾರಾಣಿ, ಮಲೆನಾಡು ಹುಡುಗಿ. ಸ್ನೇಹಿತರೆ, ಇವತ್ತು ಮೌನಿ ಅಮಾವಾಸ್ಯೆ. ಮೌನಿ ಅಮಾವಾಸ್ಯೆಯ ವಿಶೇಷತೆ ಏನಂತ ಹೇಳಿದ್ರೆ, ಮೌನಿ ಅಮಾವಾಸ್ಯೆ ದಿನ ಶಿವನ ದರ್ಶನ ಮಾಡಿದಲ್ಲಿ, ಅಂದರೆ ಸದಾ ಮೌನವಾಗಿ ಕುಳಿತು ತಪಸ್ಸನ್ನು ಆಚರಿಸುವಂತಹ ತಪಯೋಗಿ ಶಿವನನ್ನು ನಾವು ದರ್ಶನ ಮಾಡಿದ್ರೆ, ಅವನ ಪೂಜೆಯಲ್ಲಿ ಪಾಲ್ಗೊಂಡ್ರೆ, ಅವನ ನಾಮಸ್ಮರಣೆ ಮಾಡಿದ್ರೆ ಮೌನಿ ಯೋಗಿ ಅಮಾವಾಸ್ಯೆಯ ಸಂಪೂರ್ಣ ಒಳ್ಳೆಯ ಫಲಗಳು ನಮಗೆ ದೊರೆಯುತ್ತೆ ಎನ್ನುವ ವಾಡಿಕೆ ತಲತಲಾಂತರಗಳಿಂದ ಇದೆ. ನಮ್ಮ ಮಲೆನಾಡು ಭಾಗದಲ್ಲಿ 5 ಶಂಕರರ ದೇವಸ್ಥಾನಗಳಿದೆ. ಪಂಚಶಂಕರರ ದರ್ಶನ ಮಾಡಿದಲ್ಲಿ ಅತ್ಯಂತ ಶ್ರೇಷ್ಠವಾದ ಸುಕೃತ ಫಲ ನಮಗೆ ದೊರೆಯುತ್ತೆ ಅಂತ ಹೇಳಿ ವಾಡಿಕೆ ಇದೆ. ಆ 5 ಶಂಕರರು ಯಾವುದಾದ್ರು ಅಂದರೆ ಗುಳಿಗುಳಿ ಶಂಕರ, ಮಲೆಶಂಕರ, ಕೋಡೂರು ಶಂಕರ, ಇದು ಚಂದ್ರಮೌಳೇಶ್ವರ ಶಂಕರ. ಇದು ಈ ದೇವಸ್ಥಾನ. ನಾನೀಗ ಅಲಸೆ, ನಮ್ಮ ಕಾಡಿನ ಮಧ್ಯದಲ್ಲಿರುವಂತಹ ಅಲಸೆ ಎನ್ನುವ ಪ್ರದೇಶದಲ್ಲಿರುವ ಶಂಕರನ ದರ್ಶನ ನಿಮಗೆ ಮಾಡಿಸ್ಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನಮ್ಮದು ಶೆಟ್ಟಿಹಳ್ಳಿ ಅಭಯಾರಣ್ಯ. ಈ ಶೆಟ್ಟಿಹಳ್ಳಿ ಅಭಯಾರಣ್ಯದ ಕಾಡೊಳಗಡೆ ಆಲ್ಮೋಸ್ಟ್ ಆಲ್ 5 ಜನ ಶಂಕರರ ದೇವಸ್ಥಾನ ಅಲ್ಲಿದೆ. ನಾನು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ಗುಳಿಗುಳಿ ಶಂಕರ ತೋರಿಸಿದ್ದೀನಿ, ಮಲೆಶಂಕರ ತೋರಿಸಿದ್ದೀನಿ. ಈಗ ನಾನು ಚಂದ್ರಮೌಳೇಶ್ವರನು ಸಹ ಶಂಕರನೇ. ಈ 5 ಜನ ಶಂಕರರು ಸಹ ಶಿವನ 5 ಅಂಶಗಳಾಗಿ ಅಲ್ಲಿ ನೆಲೆ ನಿಂತಹ ಕತೆ ಪ್ರಸಿದ್ಧವಾಗಿದೆ. ಇಲ್ಲಿ ಈ ಪ್ರದೇಶ ಶೆಟ್ಟಿಹಳ್ಳಿ ಅಭಯಾರಣ್ಯ ಇರೋದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿಯೇ. ಶಿವಮೊಗ್ಗದಿಂದ ರಿಪ್ಪನ್ಪೇಟೆಯಿಂದ ಒಳಗಡೆ ಕಾಡೊಳಗಡೆ ಈ ಶಂಕರನ ದೇವಸ್ಥಾನ ಸಿಕ್ಕತ್ತೆ ಸ್ನೇಹಿತರೆ. ಇದು ಅಲಸೆ ಎನ್ನುವ ಪ್ರದೇಶ. ಅಲಸೆ ಎನ್ನುವ ಪ್ರದೇಶ ಚಂಡಿಕೇಶ್ವರಿಗೆ ಪ್ರಸಿದ್ಧಿಯಾಗಿದ್ದು, ಚಂಡಿಕೇಶ್ವರಿ ದೇವಿಯ ಒಂದು ವಿಶೇಷತೆ ಅಂದರೆ ಆಕೆ ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿ. ಈ ನಮ್ಮ ಅಲಸೆ ದೇವಸ್ಥಾನದಲ್ಲಿ ಗಂಡ ಹೆಂಡತಿ ವ್ಯಾಜ್ಯ, ಮನೆತನದ ವ್ಯಾಜ್ಯ, ಆಸ್ತಿ ವ್ಯಾಜ್ಯ, ಕೋರ್ಟು ಕಚೇರಿಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಇದು ತಾಯಿಯ ಸನ್ನಿಧಿಯಲ್ಲಿ ಮಿನಿ ಕೋರ್ಟ್ ಆಗಿ ಅಲ್ಲಿ ಒಂದು ವಿಚಾರಣೆ ನಡೆಸ್ತಾರೆ. ತಾಯಿ ಎಲ್ಲಿ ತಪ್ಪಿದೆಯೋ ಅಲ್ಲಿ ಶಿಕ್ಷೆಯನ್ನು ಗುರಿಪಡಿಸ್ತಾಳೆ. ತಿದ್ದಿಕೊಂಡವರಿಗೆ ಅವಳು ತನ್ನ ಅಭಯಹಸ್ತ ನೀಡಿ ಆಶೀರ್ವಾದ ಮಾಡ್ತಾಳೆ. ಯಾರು ತಿದ್ದುಕೊಳ್ಳದೆ ನಂದೇ ಕರೆಕ್ಟು, ತಪ್ಪು ಮಾಡಿಬಿಟ್ಟು ವಾದಿಸ್ತಾರೋ ಅವಳಿಗೆ ಶಿಕ್ಷೆ ಮಾತ್ರ ಕಟ್ಟಿಟ್ಟ ಬುತ್ತಿ. ಆ ತಾಯಿಯ ಸನ್ನಿಧಿಯಲ್ಲಿಯೇ ಇರೋದು ಈ ಚಂದ್ರಮೌಳೇಶ್ವರ ದೇವಸ್ಥಾನ. ಈ ಮೌನಿ ಅಮಾವಾಸ್ಯೆಯ ವಿಶೇಷವಾಗಿ ನಾನು ನಿಮಗಾಗಿ ಈ ಚಂದ್ರಮೌಳೇಶ್ವರನ ದರ್ಶನ ಮಾಡಿಸ್ಲಿಕ್ಕೆ ನಾನು ಅಲಸೆ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅದೊಂದು ರೋಮಾಂಚನಕರವಾದ ಒಂದು ಪ್ರಯಾಣ ಅಂತ ಹೇಳ್ಬೋದು. ನಾವೀಗ ಶಂಕರೇಶ್ವರನ ಸನ್ನಿಧಿಯಲ್ಲಿದ್ದೀವಿ ಸ್ನೇಹಿತರೆ. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ. ಪೂಜೆ ಮುಗಿದು ಪೂಜಾರರು ಅಲಸೆಯ ಚಂಡಿಕೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಪೂಜೆಗೆ ಹೋಗಿದ್ರು. ನಾವು ಶಿವನನ್ನು ಬೇಡ್ಕೊಂಡೆ, ಏನಪ್ಪ ಪರಮೇಶ್ವರ, ನಿನ್ನ ದರ್ಶನಕ್ಕಾಗಿ ನಾನು ದೂರದಿಂದ ಬಂದಿದ್ದೀನಿ, ನಿನಗಾಗಿ ನಾನು ನಿನ್ನನ್ನು ನೋಡಬೇಕು ಅಂದ್ಕೊಂಡು ಬಂದಿದ್ದೀನಿ. ಆದರೆ ನಿನ್ನ ದರ್ಶನ ಭಾಗ್ಯ ಸಿಗುತ್ತೋ ಇಲ್ವೋ, ಬಾಗಿಲು ಮುಚ್ಚಿಬಿಟ್ಟಿದ್ದೆಲ್ಲ ಅಂಥೇಳಿ ಸ್ವಲ್ಪ ಬೇಜಾರು ಮಾಡಿಕೊಂಡು ಹೇಳಿದೆ. ಇರಲಿ ನೋಡೋಣ, ಬೇಡಿ ಬಂದ ಭಕ್ತರಿಗೆ ಯಾವತ್ತೂ ಆತ ದರ್ಶನ ಕೊಡದೇ ಇರಲ್ಲ ಅನ್ನುವ ನಂಬಿಕೆ ಸಂಪೂರ್ಣವಾಗಿತ್ತು. ಹಾಗಾಗಿ ಅಲ್ಲೇ ಶಿವನನ್ನು ಧ್ಯಾನಿಸುತ್ತಾ ಅಲ್ಲೇ ಸ್ವಲ್ಪ ಹೊತ್ತು ಕಾದ್ವಿ. ಶಿವನ ಕಿಟಕಿಯಿಂದ ಹೇಳಿ ಆತನ ದರ್ಶನ ಪಡೀಣ ಅಂತ ಹೋದ್ವಿ. ಅಲ್ಲಿ ಅಷ್ಟು ಸ್ಪಷ್ಟವಾಗಿ ಶಿವನ ದರ್ಶನ ಆಗಲಿಲ್ಲ. ಇನ್ನೊಂದು ಇಲ್ಲಿನ ವಿಶೇಷತೆ ಅಂತ ಹೇಳಿದ್ರೆ, ಎಲ್ಲ ಶಿವನ ದೇವಸ್ಥಾನದಲ್ಲೂ ಒಂದು ನಂದಿ ಇರುತ್ತೆ ಅಲ್ವಾ. ಈ ಶಿವನ ದೇವಸ್ಥಾನದಲ್ಲಿ, ಈ ಶಂಕರೇಶ್ವರನ ದೇವಸ್ಥಾನದಲ್ಲಿ 2 ನಂದಿಗಳು. ಕಾರಣ ತಿಳಿಲಿಲ್ಲ. ಭಟ್ರಿಗೆ ಕೇಳಿದ್ವಿ ಏನಕ್ಕೆ ಅಂತೇಳಿ, ಅವ್ರಿಗೂ ಸಹ ಸ್ಪಷ್ಟವಾದ ಕಾರಣ ಇಲ್ಲ. ಒಂದು ಶಿವನ ದೊಡ್ಡ ವಿಗ್ರಹ ಇದೆ, ಶಿವನ ದೊಡ್ಡ ಲಿಂಗು. ಆ ಶಿವನ ದೊಡ್ಡ ಲಿಂಗು ಎದುರುಗಡೆ ದೊಡ್ಡದಾದ ನಂದಿ ಕುಳಿತಿದ್ದಾನೆ. ಆ ನಂದಿ ಹಿಂಭಾಗದಲ್ಲಿ ಒಂದು ಪುಟ್ಟ ನಂದಿನ ಕೂರಿಸಿದ್ದಾರೆ.
ಬಹುಶಃ ಪ್ರಧಾನ ಅರ್ಚಕರಿದ್ದಿದ್ರೆ ಅವರಿಗೇನಾದ್ರು ತಿಳಿತಾ ಇತ್ತೇನೋ ಗೊತ್ತಿಲ್ಲ. ಅವರಿಗೆ ನಾನು ಕೇಳಿದೆ, ಏನಿದು ಎಲ್ಲ ಶಿವನ ದೇವಸ್ಥಾನದಲ್ಲಿ ಅಥವಾ ಶಂಕರ ಎಲ್ಲ ದೇವಸ್ಥಾನದಲ್ಲೂ ಸಹ ಒಂದೇ ನಂದಿ ಇರುತ್ತಲ್ಲ ಅಂದಾಗ, ಏನೋ ನನಗೂ ಸರಿ ಗೊತ್ತಿಲ್ಲ, ನಮ್ಮ ಪ್ರಧಾನ ಅರ್ಚಕರಿಲ್ಲ, ಪ್ರಧಾನ ಅರ್ಚಕರಿದ್ದಿದ್ರೆ ನಾನು ಕೇಳ್ತಾ ಇದ್ದೆ ಅಂತ ಹೇಳಿದ್ರು. ಇಲ್ಲೊಂದು ವಿಶೇಷತೆ, ಇಲ್ಲಿ ದೊಡ್ಡ ನಂದಿಯ ಹಿಂಭಾಗದಲ್ಲೊಂದು ಚಿಕ್ಕ ನಂದಿ, ಇನ್ನು ಮಾಮೂಲಿ ಶಿವನ ಅಕ್ಕಪಕ್ಕದಲ್ಲಿ ತಾಯಿ ಚಾಮುಂಡೇಶ್ವರಿ ಅಥವಾ ಪಾರ್ವತಿ ಹೆಸರಲ್ಲಿ ಅಥವಾ ಉಮಾ ಹೆಸರಲ್ಲಿ ಅಥವಾ ದುರ್ಗೆ ಹೆಸರಲ್ಲಿ ಪಾರ್ವತಿಯನ್ನು ಶಿವನ ಎಡಭಾಗದಲ್ಲಿ ಪ್ರತಿಷ್ಠಾಪಿಸಿರ್ತಾರೆ. ಶಿವನ ಬಲಭಾಗದಲ್ಲಿ ಆತನ ಮಕ್ಕಳು ಗಣಪತಿ ಸುಬ್ರಹ್ಮಣ್ಯರನ್ನು ಪ್ರತಿಷ್ಠಾಪಿಸಿರೋದು ಒಂದು ಎಲ್ಲ ದೇವಸ್ಥಾನದ ಒಂದು ವಾಡಿಕೆ. ಅದೇ ರೀತಿ ಇಲ್ಲೂ ಸಹ ಶಿವನ ಬಲಭಾಗದಲ್ಲಿ ಮಕ್ಕಳು ಸುಬ್ರಹ್ಮಣ್ಯ ಹಾಗೂ ಗಣೇಶನನ್ನು ಸ್ಥಾಪಿಸಿದ್ದಾರೆ. ಎಡಭಾಗದಲ್ಲಿ ತಾಯಿ ದುರ್ಗಾ ಮಾತೆ ಹೆಸರಲ್ಲಿ ಪಾರ್ವತಿ ದೇವಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಇನ್ನೊಂದು ಸಪ್ತ ಮಾತೃಕೆಯರು ಸಹ ಇಲ್ಲಿ ನೆಲೆಗೊಂಡಿದ್ದಾರೆ. ಸಪ್ತ ಮಾತೃಕೆಯರ ವಿಶೇಷತೆ ಏನು ಅಂತೇಳಿ ನಾನು ಇನ್ನೊಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಖಂಡಿತ ಅದನ್ನು ತಿಳಿಸ್ತೀನಿ. ಎಲ್ಲ ದೇವಸ್ಥಾನಗಳಲ್ಲಿ ಅಂದರೆ ಪುರಾತನ ಕಾಲದ ದೇವಸ್ಥಾನದಲ್ಲಿ ಮಾತ್ರ ಸಪ್ತ ಮಾತೃಕೆಯರಿರ್ತಾರೆ. ಇತ್ತೀಚಿನ ಅಂದರೆ ಒಂದು 100-150 ವರ್ಷಗಳ ಈಚೆ ಯಾವ ದೇವಸ್ಥಾನಗಳಲ್ಲೂ ಸಪ್ತ ಮಾತೃಕೆಯರಿರಲ್ಲ. ಸಪ್ತ ಮಾತೃಕೆಯರಿದ್ದಾರೆ ಅಂದರೆ ಇದು ಪುರಾತನ ಕಾಲದ ದೇವಸ್ಥಾನ ಅಂತಲೇ ಒಂದು ನಾವು ತಿಳಿಬೇಕಾದಂತಹ ಮಾಹಿತಿ ಇದು. ಇಲ್ಲೂ ಸಹ ಸಪ್ತ ಮಾತೃಕೆಯರು ವಿರಾಜಮಾನವಾಗಿ ಕುಳಿತು ಪೂಜೆಗೊಳ್ತಾ ಇದ್ದಾರೆ. ಇನ್ನೊಂದು ಸಣ್ಣ ಒಂದು ವಿಶೇಷ ಅಂದರೆ ಸಪ್ತ ಮಾತೃಕೆಯರು ಅಂದರೆ ತಾಯಿ ಚಾಮುಂಡೇಶ್ವರಿಯ 7 ಅವತಾರಗಳು. ಅವರು ಮಹಿಷಾಸುರನನ್ನು ಕೊಲ್ಲುವಾಗ 7 ಅವತಾರಗಳಲ್ಲಿ ಅವಳು ಯುದ್ಧ ಮಾಡ್ತಾಳೆ. ಅದೇ ಸಪ್ತ ಮಾತೃಕೆಯರು ಅಂತ ಹೇಳಿ, ಆ ಥರ ಸಪ್ತ ಮಾತೃಕೆಯರು ಇಲ್ಲಿ ಸಹ ಪೂಜೆಗೊಳ್ತಾ ಇದ್ದಾರೆ. ಇಲ್ಲಿ ಒಂದು ನವರಾತ್ರಿನಲ್ಲಿ ಇಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ಸ್ನೇಹಿತರೆ. ನವರಾತ್ರಿಯ 10 ದಿನಗಳ ಕಾಲ ವಿಶೇಷ ಪೂಜೆ. ಆಗ ಇಲ್ಲಿ ಗೊಂಬೆ ಕೂರಿಸುವ ಒಂದು ಸಂಪ್ರದಾಯ ಸಹ ಬೆಳೆಸಿಕೊಂಡು ಬಂದಿದ್ದಾರಂತೆ. ಹಾಗಾಗಿ ತುಂಬ ಗೊಂಬೆಗಳನ್ನು ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ವಿವಿಧ ರೀತಿಯ ಪೌರಾಣಿಕ ಕಥೆಗಳನ್ನು, ದಂತಕಥೆಗಳನ್ನು, ಧಾರ್ಮಿಕ ಕಥೆಗಳನ್ನು ಎಲ್ಲವನ್ನು ಸಾರುವಂತಹ ಒಂದು ಗೊಂಬೆಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ನೋಡ್ಬೋದು ನೀವು, ಒಂದು ದೊಡ್ಡ ಬಾಕ್ಸ್ ಮಾಡಿಬಿಟ್ಟು ಆ ಬಾಕ್ಸ್ನಲ್ಲಿ ಎಲ್ಲ ಗೊಂಬೆಗಳನ್ನು ಜೋಡಿಸಿಟ್ಟಿದ್ದಾರೆ. ಈ ಗೊಂಬೆಗಳನ್ನು ನವರಾತ್ರಿ ಸಮಯದಲ್ಲಿ ತೆಗೆದು ಅವನ್ನು ಶುದ್ಧಿಗೊಳಿಸಿ ಡೆಕೋರೇಷನ್ ಮಾಡ್ತಾರಂತೆ. ಬೊಂಬೆ ಇಡುವಂತಹ ಡೆಕೋರೇಷನ್ ಮಾಡ್ತಾರೆ. ಹಾಗಾಗಿ ಎಲ್ಲ ಇಲ್ಲಿ ಒಂದು ಬಾಕ್ಸ್ ಮಾಡಿಬಿಟ್ಟು ಅದಕ್ಕೆ ಗ್ಲಾಸ್ ಇಟ್ಬಿಟ್ಟು ಗ್ಲಾಸ್ ಒಳಗಡೆ ಇಟ್ಟಿದ್ದಾರೆ. ಒಂಥರ ವಿಶೇಷತೆ. ಈ ಒಂದು ವಿಗ್ರಹಗಳು ಈಗ ಬರಲ್ಲ, ಈಗೆಲ್ಲ ಹಳೆ ಕಾಲದ ವಿಗ್ರಹಗಳ ಮಾದರಿ. ಈಗಿನ ವಿಗ್ರಹಗಳ ಮಾದರಿಯೇ ಬೇರೆ ರೀತಿ ಇರುತ್ತೆ. ಅದೊಂದು ವಿಶೇಷತೆ ಇಲ್ಲಿ. ಸ್ನೇಹಿತರೆ, ನಮ್ಮ ಬೇಡಿಕೆ, ನಮ್ಮ ಕೂಗು, ನಮ್ಮ ಅಳಲು, ನಮ್ಮ ಭಕ್ತಿ ಶಿವನಿಗೆ ತಲುಪ್ತು ಅನಿಸುತ್ತೆ. ಸ್ವಲ್ಪ ಸಮಯ ಬಿಟ್ಟು ಭಟ್ರು ಬಂದುಬಿಟ್ಟು ಆ ಒಂದು ಏನು ಬೀಗ ಹಾಕ್ಕೊಂಡು ಹೋಗಿದ್ರು ಬಾಗಿಲನ್ನು, ಅದನ್ನು ತೆಗೆದ್ರು. ತಾವಾಗಿಯೇ, ನಾವು ಯಾರೂ ಹೋಗಿ ಕರೀಲಿಲ್ಲ ಅವರನ್ನು. ನಾವು ಬಂದಿದ್ದೀವಿ, ಬನ್ನಿ ಪೂಜೆ ಮಾಡಿಕೊಡಿ ಏನೂ ಹೇಳಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರೇ ಬಂದರು, ಬಾಗಿಲನ್ನು ಓಪನ್ ಮಾಡಿಬಿಟ್ಟು ಶಿವನನ್ನು ಪೂಜಿಸಿದ್ರು, ಮಂಗಳಾರತಿ ಮಾಡಿದ್ರು. ಬಹಳ ಖುಷಿಯಾಯಿತು ಮನಸ್ಸಿಗೆ. ಅಂತೂ ಸಹ ದರ್ಶನ ಕೊಟ್ಟಿಲ್ಲ ತಂದೆ ಅಂತ ಹೇಳಿ ಒಂದು ತೃಪ್ತಿಯಿಂದ ಆತನನ್ನು ಬೇಡ್ಕೊಂಡ್ವಿ. ಮನಸ್ಫೂರ್ತಿಯಾಗಿ ಆತನ ದರ್ಶನ ಮಾಡಿದ್ವಿ. ನಮ್ಮ ಮನಸ್ಸಿನ ಬೇಡಿಕೆಗಳನ್ನು ಆತನಲ್ಲಿ ಹೇಳ್ಕೊಂಡ್ವಿ. ಜೊತೆಗೆ ಆತನ ಸಂಪೂರ್ಣ ದರ್ಶನ ಪಡ್ಕೊಂಡು ನಾವು ನಮ್ಮ ಮನೆಗೆ ಹಿಂದಿರುಗಿದ್ವಿ. ಈ ಪುಟ್ಟ ವಿಡಿಯೋದಲ್ಲಿ ನಿಮಗೆ ಏನು ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದರೆ, ನನ್ನ ವಿಡಿಯೋವನ್ನು ಹೊಸದಾಗಿ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ.
ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮೌನಿ ಅಮಾವಾಸ್ಯೆಯ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಆಶಿಸ್ತೀನಿ.